ಇನ್ನೊಬ್ರು ಕಷ್ಟದಲ್ಲಿದ್ದಾರೆ, ನಮಗೇನು, ನಾವು ಚೆನ್ನಾಗಿದ್ದೇವಲ್ಲ? ಅಲ್ಲ, ಯಾರು ಕಷ್ಟದಲ್ಲಿದ್ರು ಅದು ನನ್ನ ಕಷ್ಟನೇ, ಯಾರು ದುಃಖದಲ್ಲಿದ್ರು ಅದು ನನ್ನ ದುಃಖನೇ. ಇದು ಶ್ರೀಮಾತೆಯವರ ಭಾವ, ಇದು ಶ್ರೀಮಾತೆಯವರ ಶಾಂತಿಯ ಸೂತ್ರ. ಮಗು, ಯಾರೂ ಪರಕೀಯರಲ್ಲ, ಎಲ್ಲರೂ ನನ್ನವರೇ. ಶ್ರೀಮಾತೆಯವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಮಗು, ನಿನ್ನ ಕಾಲಿಗೆ ಏನು ಒಂದು ಮುಳ್ಳು ಚುಚ್ಚಿದ್ರೆ, ನಿನ್ನ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ನನ್ನ ಎದೆಗೆ ಈಟಿಯಿಂದ ಚುಚ್ಚಿದ ಹಾಗೆ ಆಗುತ್ತೆ. ಈ ಮಾತು ಕೇವಲ ಅಂದಿನ ದಿನಕ್ಕೆ ಅನ್ವಯಿಸುವಂಥದ್ದಲ್ಲ. ಈಗಲೂ ಕೂಡ ನಮ್ಮೆಲ್ಲರಿಗೆ ಒಂದು ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಶ್ರೀಮಾತೆಯವರಿಗೆ ಈಟಿ ಚುಚ್ಚಿದ ಹಾಗೆ ನೋವಾಗುತ್ತದೆ. ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನು ತಾವು ಇಡೀ ವಿಶ್ವದೊಂದಿಗೆ, ತಮ್ಮ ಸಂತಾನದೊಂದಿಗೆ, ಜಗತ್ತಿನ ಮಕ್ಕಳೊಂದಿಗೆ ತಾದಾತ್ಮೀಕರಿಸಿಕೊಂಡಿದ್ದಾರೆ. ಯಾರೂ ಪರಕೀಯರಲ್ಲ, ಎಲ್ಲರೂ ನನ್ನವರೇ. ಈ ಒಂದು ಮಾತನ್ನು ನಾವು ಸ್ವಲ್ಪ ಆಳವಾಗಿ ತೆಗೆದುಕೊಳ್ಳೋದಾದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ನಾವು ಬಾಯಿ ಮಾತಿಗೆ ಹೇಳ್ತೀವಿ ಅಷ್ಟೇ, ನಿಜವಾಗಿ ಆ ಅಂತರಂಗದ ವಿಕಾಸ ಎಲ್ಲರೂ ನನ್ನವರೇ. ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಆ ವಿಕಾಸ ಇನ್ನೂ ಬರಬೇಕಾದ್ರೆ ಬಹಳ ಪರಿಶ್ರಮ ಪಡಬೇಕು. ಶ್ರೀಮಾತೆಯವರ ವಿಶೇಷ ಕೃಪೆ ಆಗಬೇಕು.